ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಟೆಂಪಲ್ ಹೋಗ್ತಾ ಇದ್ದೀವಿ. ನಮ್ಮ ಅಪ್ಪ ಬಂದಿದ್ದಾರೆ, ಮೊನ್ನೆ ಬಂದಾಗ ಅವರು ಎದೆ ನೋವು ಅಂತಿದ್ರು. ಅದಕ್ಕೆ ನಮ್ಮ ಅಕ್ಕ ಊರಿಂದ ಬಾ ಬೆಂಗಳೂರಿಗೆ, ಇಲ್ಲಿ ತೋರ್ಸೋಣ, ಕ್ಲಿನಿಕಲ್ಲಿ ಹಾಸ್ಪಿಟಲ್ ತೋರಿಸಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಜಯದೇವ ಕರ್ಕೊಂಡೋಗೋಣ ಅಂತ ಅಂದ್ಕೊಂಡಿದ್ವಿ. ಅಲ್ಲೇ ಪ್ರೈವೇಟ್ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ವಿ. ಆಮೇಲೆ ಅಲ್ಲಿ ECG ಮಾಡಿದ್ರು. ಒಂದು ನಾರ್ಮಲ್ ಬಂತು. ಸ್ವಲ್ಪ ವೇರಿಯೇಷನ್ ಇದೆ, ಅದು ಸುಮ್ಮನೆ ಟೆನ್ಷನ್ ಆದಾಗ ಬರುತ್ತಷ್ಟೇ. ಅವ್ರಿಗೇನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ ಅಂತ ಹೇಳಿದ್ರು. ಸೊ ಅದಕ್ಕೆ ನಿನ್ನೆ ನಮ್ಮ ಮನೆ ದೇವರು, ನಮ್ಮ ಅಪ್ಪಾಜಿ ಮನೆ ದೇವರು ವೀರಭದ್ರ ಸ್ವಾಮಿಗೆ ಹೋಗಿದ್ವಿ. ಇವತ್ತು ಬಂಡಿ ಕಳಮಗೆ ಹೋಗ್ತಾ ಇದ್ದೀವಿ. ಏನಾದರೂ ಅವ್ರಿಗೆ ಈ ಹಾಸ್ಪಿಟ್ಲದ ಏನು ಪ್ರಾಬ್ಲಮ್ ಇಲ್ವಲ್ಲ, ಏನಾದರೂ ದಾಟಿ ಅದು ಇದು ಆರೋಗ್ಯ ಕೆಡುತ್ತಲ್ವ, ಅದೆಲ್ಲ ನಂಬೇಕಲ್ವ, ಅದಕ್ಕೆ ಒಂದು ತಡೆ ಹೊಡಿಸ್ಕೊಬರೋಣ ಅಂತ ಹೋಗ್ತಾ ಇದೀವಿ ಅವ್ರಿಗೆ. ಈಗ ಬಿಟ್ಟಿದ್ದೀವಿ. ಇವತ್ತೇನು ಅಷ್ಟೊಂದು ರಶ್ ಇರಲ್ಲ. ಮಂಗಳವಾರ, ಶುಕ್ರವಾರ, ಭಾನುವಾರ ಆದರೆ ತುಂಬ ರಶ್ ಇರುತ್ತೆ. ಅದಕ್ಕೆ ನಿನ್ನೆ ಬೇಡ ಅಂಥೇಳಿ ಇವತ್ತು ಹೊರಟಿದ್ದೀವಿ. ಅಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಹಾಗೆ ತಡೆ ಹೊಡಿಸ್ಕೊಂಡು ಬರ್ತೀವಿ. ದೇವಸ್ಥಾನದ್ದು ಒಂದು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಆಗಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಕಮೆಂಟ್, ಶೇರ್ ಕೂಡ ಮಾಡಿ. ಹೇಳೋದೇ ಇಲ್ಲ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿ ಅಂತ. ಇವರು ನಮ್ಮಪ್ಪ. ಯಾವ ಊರಪ್ಪ ನಿಮ್ಮದು? ನಮ್ಮ ಅಪ್ಪನ್ನ ನಾವು ಅಣ್ಣ ಅಂತ ಕರಿತೀವಿ, ಅಪ್ಪ ಅನ್ನಲ್ಲ. ಯಾವ ಊರಿಂದ ಬಂದಿರೋದು ನೀನೀಗ? ನಮ್ಮಮ್ಮ ಒಬ್ಬರೇ ಇದ್ದಾರೆ ಊರಲ್ಲಿ, ಅವ್ರನ್ನ ಬಿಟ್ಬಿಟ್ಟು ಬಂದಿದ್ದಾರೆ. ಈಗ ಇನ್ನೊಂದೆರಡು ದಿನ ಹೋಗ್ತಾರೆ, ಮತ್ತೆ ಗೌರಿ ಹಬ್ಬಕ್ಕೆ ಇಬ್ರು ವಾಪಸ್ ಬೆಂಗಳೂರಿಗೆ ಬರ್ತಾರೆ. ಇಲ್ಲೇ ಹಬ್ಬ ಮಾಡೋಣ ಅಂತ ಹೇಳಿದೀವಿ, ಬರ್ತಾರೆ ಇಲ್ಲಿಗೇನೆ. ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ. ಈಗ ದೇವಸ್ಥಾನಕ್ಕೆ ಎಂಟ್ರಿ ಆದ್ವಿ. ಇಲ್ಲಿ ಪಾರ್ಕಿಂಗ್ ಬಿಡ್ತಾರೆ ಈ ವೀಕ್ ಡೇಸಲ್ಲಿ. ಅದೇ ಮಂಗಳವಾರ, ಶುಕ್ರವಾರ, ಭಾನುವಾರ ಬಂದರೆ ಪಾರ್ಕಿಂಗು ಕೆಳಗಡೆ ಹೋಗಿ ಮಾಡಬೇಕು. ಬಂದು ಇಲ್ಲಿ ಕೈಕಾಲು ತೊಳ್ಕೊಂಡ್ವಿ. ಇಲ್ಲಿ ನಿಂಬೆಹಣ್ಣು ಏನಾದರೂ ನಮಗೆ ಅರಕೆ ಗಿರ್ಕೆ ಇದ್ರೆ ಅಲ್ಲಿ ನಿಂಬೆಹಣ್ಣು ದೇವ್ರ ಹತ್ರ ಮುಟ್ಟಿಸಿ ಅಲ್ಲಿ ಬಂದು ಚುಚ್ಬೋದು, ಇಲ್ಲ ಬೀಗ ಹಾಕ್ಬೋದು ಏನಾದರೂ ತೊಂದರೆ ಇದ್ದರೆ. ಇಲ್ಲಿ ತಡೆ ಹೊಡಿಯೋಕ್ಕೆ 100 ರೂಪೀಸ್ ಒಂದು ಕಾಯಿ, ನಿಂಬೆಹಣ್ಣೆಲ್ಲ ಕೊಡ್ತಾರೆ. ತಗೊಂಡು ಅಲ್ಲಿ ಮೇಲ್ಗಡೆ ಹೋಗಿ ತಡೆ ಹೊಡಿಸ್ಕೊ ಬರಬೇಕು. ತುಂಬ ದೇವ್ರುಗಳ್ನ ಇಟ್ಟಿದ್ದಾರೆ ಇಲ್ಲಿ. ಗಣಪತಿ ಮತ್ತು ಹೆಣ್ಣು ದೇವ್ರುಗಳು ತುಂಬ ಇದ್ದಾವೆ ಇಲ್ಲಿ. ಅದಕ್ಕೆಲ್ಲ ಪ್ರದಕ್ಷಿಣೆ ಹಾಕಿ ನಾವು ಇಲ್ಲಿ ಬಂದರೆ ಇಲ್ಲಿ ನಮಗೆ ತಡೆ ಹೊಡಿಯೋದನ್ನ ಮುಟ್ಸಿ ಕೊಡ್ತಾರಲ್ಲ, ಯಾರು ಇರಲಿಲ್ಲ, ನಾವೇ ಮುಟ್ಸ್ಕೊಂಡು ತೊಗೊಂಡೋದ್ವಿ. ತಡೆ ಹೊಡಿಸ್ಕೊಂಡು ಹಂಗೆ ಅದನ್ನ ನಾನು ಹಾಕಿಲ್ಲ ತಡೆ ಹೊಡಿಯೋದನ್ನ. ಕಾಲು ತೊಳ್ಕೊಂಡು ಬಂದು ಇಲ್ಲೆಲ್ಲ ದೇವ್ರುಗಳಿಗೂ ನಮಸ್ಕಾರ ಮಾಡಿಕೊಂಡು ಮತ್ತು ಮೇಯ್ನ್ ಬಂಡಿ ಕಳಮ್ಮಗೆ ಹೋದ್ವಿ. ಅದಕ್ಕಿಂತ ಇನ್ನೊಂದು ಅಲ್ಲಿ ಕಾಟೇರಮ್ಮ ಅಂತಿದೆ ಹಿಂದೆ, ಅಲ್ಲಿ ನೀವೇನಾದರೂ ಬೇಗ ನಮಗೆ ಕೆಲಸ ಆಗಬೇಕು ಅಂದರೆ ಅಲ್ಲಿ ಹರಿಸ್ಕೊಂಡ್ರೆ ಆಗುತ್ತೆ ಅಂತ ನನಗೆ ಅದ್ರ ಬಗ್ಗೆ ಹೇಳಿರೋದನ್ನ ಕೇಳಿದ್ದೀನಿ. ಇಲ್ಲಿ ಸ್ವಲ್ಪ ನಿಧಾನ, ನಾವು ಹರಿಸ್ಕೊಂಡಿದ್ದು 1-2 ತಿಂಗಳು 3 ತಿಂಗಳು ಟೈಮ್ ತೊಗೊಳುತ್ತೆ, ಅಲ್ಲಿ ಬೇಗನೆ ಆಗುತ್ತೆ ಅನ್ನೋದನ್ನ ಕೇಳಿದ್ದೀನಿ. ಇಲ್ಲಿ ನಿಂಬೆಹಣ್ಣು ತೊಗೊಂಡಿದ್ದೆ, ದೇವರಿಗೆ ಮುಟ್ಸೋಕ್ಕೆ ಕೊಟ್ಟೆ, ಮುಟ್ಸ್ಕೊಟ್ರು. ಇಲ್ಲೇನು ವಿಶೇಷತೆ ಅಂದರೆ ಅಲ್ಲಿ ಪೂಜೆ ಮಾಡ್ತಿದ್ದಾರಲ್ಲ, ಗರ್ಭಗುಡಿ ಒಳಗಡೆನೇ ನಮ್ಮನ್ನು ಬಿಡ್ತಾರೆ. ಬೇಗ ಬಂದರೆ 10 ಗಂಟೆ 11 ಗಂಟೆ ಒಳಗಡೆ ಬಂದರೆ ಆ ದೇವ್ರ ಮೇಲೆ ನೀರು ಹಾಕೋದು. ನಾವು ಪಾದದ ಹತ್ರ ಹಿಂಗೆ ಬಗ್ಗಿದ್ರೆ ನಮ್ಮ ತಲೆ ಮೇಲೆ ನೀರು ಬೀಳೋ ಥರ ಹಾಕ್ತಾರೆ. ಶುಕ್ರವಾರ, ಮಂಗಳವಾರ, ಭಾನುವಾರ ಆದರೆ 2 ಗಂಟೆವರೆಗೂ ಹಾಕ್ತಾರೆ. ಮಿಕ್ಕಿ ಟೈಮಲ್ಲಿ ಬೇಗ ಮುಗಿಸ್ಬಿಡ್ತಾರೆ. ದೇವಸ್ಥಾನ ದರ್ಶನ ಆಯಿತು, ತಡೆನೂ ಹೊಡ್ಸಾಯಿತು. ಈಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಕಮೆಂಟ್, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಅಣ್ಣನ ಕೈಲಿ ಹೇಳೋಣ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ. ಎಲ್ಲರೂ ಸರ್ಪ್ರೈಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಬಾಯ್.